ತಮಿಳುನಾಡಿನಲ್ಲೂ ಸಿದ್ದರಾಮಯ್ಯ ಕ್ರೇಜ್, ಕೈ ಫುಲ್ ಶೇಕ್. ಹುಲಿಯಾನನ್ನು ದಕ್ಷಿಣ ಪತೇಶ್ವರ ಮಾಡುತ್ತಾ ಹೈಕಮಾಂಡ್. ಮಹಾರಾಷ್ಟ್ರ, ತಮಿಳುನಾಡು, ಅಖಂಡ ಆಂಧ್ರದಲ್ಲೂ ಸಿದ್ದು ಶಕ್ತಿ. ಇದೊಂದು ದೃಶ್ಯ ನಿಜಕ್ಕೂ ಕಾಂಗ್ರೆಸ್ ಹೈಕಮಾಂಡ್ ಆಲೋಚನೆಯನ್ನೇ ಬದಲಿಸಿಬಿಟ್ಟಿದೆ. ಇದೊಂದು ದೃಶ್ಯ ನೋಡಿ ಸೋನಿಯಾ, ರಾಹುಲ್ ಸಿದ್ದು ಶಕ್ತಿಯನ್ನ ಸರಿಯಾಗಿ ಬಳಸಿಕೊಳ್ಳುವ ಪ್ಲಾನ್ ರೂಪಿಸಿದ್ದಾರೆ. ಇದೊಂದು ವಿಡಿಯೋ ನೋಡಿಯೇ ಅಮಿತ್ ಶಾ, ಮೋದಿಗೂ ಹುಟ್ಟು ಉರಿ ಶುರುವಾಗಿ ಬಿಟ್ಟಿದ್ಯಾ? ಅಷ್ಟಕ್ಕೂ ಯಾವುದು ಆ ದೃಶ್ಯ ಅಂತೀರಾ? ತಮಿಳುನಾಡಿನಲ್ಲಿ ಸಿದ್ದರಾಮಯ್ಯನಿಗೆ ಇರೋ ಕ್ರೇಜ್ ಎಂಥದ್ದು ಅನ್ನೋದಕ್ಕೆ ಒಂದು ದೃಶ್ಯ ಸಾಕ್ಷಿಯಾಗಿದೆ. ಆ ಸಾಕ್ಷಿಯನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ತಮಿಳುನಾಡಿನಲ್ಲೂ ಕನ್ನಡಿಗ ರಾಮಯ್ಯನ ಕ್ರೇಜ್ಗೆ ಸಾಕ್ಷಿ ಈ ವಿಡಿಯೋ. ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯ ಶೂಲಗಿರಿಯಲ್ಲಿ ಕನಕದಾಸರ ಜಯಂತಿ ಕಾರ್ಯಕ್ರಮವಿತ್ತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಬೇಕಿದ್ದ ಸಿದ್ದರಾಮಯ್ಯ ಅವರು ಹೊಸೂರಿನ ಮೂಲಕ ಸಾಗುತ್ತಿದ್ದರು. ಈ ವೇಳೆ ಕೃಷ್ಣಗಿರಿ ಜಿಲ್ಲೆಯಲ್ಲಿರೋ ಸಿದ್ದರಾಮಯ್ಯ ಅವರ ಅಭಿಮಾನಿಗಳ ದೊಡ್ಡ ದಂಡೆ ರಸ್ತೆಯಲ್ಲಿ ನಿಂತು ಕನ್ನಡಿಗ ರಾಮಯ್ಯನಿಗೆ ಸ್ವಾಗತ ಕೋರಿತ್ತು. ಆ ಕ್ಷಣ ಸಿದ್ದರಾಮಯ್ಯ ಕಾರಿನಿಂದ ಇಳಿದು ಒಮ್ಮೆ ಕೈ ಬೀಸಿದ್ರು. ಆ ಕ್ಷಣ ಸಿದ್ದು ಅಭಿಮಾನಿಗಳು ಶಿಳ್ಳೆ, ಚಪ್ಪಾಳೆ, ಕೇಕೆ ಮೂಲಕ ತಮ್ಮ ಖುಷಿಯನ್ನ ವ್ಯಕ್ತಪಡಿಸಿದ್ರು. ಇದೇ ದೃಶ್ಯವೇ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ತಲೆಯಲ್ಲಿ ಹೊಸ ಆಲೋಚನೆ ಹೊಳೆಯುವಂತೆ ಮಾಡಿದೆಯಂತೆ. ಸಿದ್ದರಾಮಯ್ಯ ಅನ್ನೋ ದ್ರಾವಿಡ ರಾಮಯ್ಯನನ್ನು ನಿಜಕ್ಕೂ ದಕ್ಷಿಣದ ಸಾಮ್ರಾಟನಂತೆ ಬಿಂಬಿಸೋ ಕೆಲಸ ಮಾಡೋಕೆ ಕೈಪಾಳ್ಯದಲ್ಲಿ ಹೊಸ ಚರ್ಚೆ ಆರಂಭವಾಗಿದೆ ಎನ್ನಲಾಗುತ್ತಿದೆ. ದ್ರಾವಿಡ ರಾಮಯ್ಯನನ್ನ ಇಟ್ಟುಕೊಂಡು ಇಡೀ ದಕ್ಷಿಣವನ್ನೇ ಗೆಲ್ಲಬಹುದಾ? ಸಿದ್ದರಾಮಯ್ಯ ಅವರಿಗಿರುವ ಕ್ರೇಜ್ ಹಾಗೂ ಜನಾನುರಾಗವನ್ನೇ ಬಂಡವಾಳ ಮಾಡಿಕೊಂಡ್ರೆ ಇಡೀ ದಕ್ಷಿಣ ಭಾರತವನ್ನೇ ಗೆಲ್ಲುವ ಮಹಾ ಪ್ಲಾನ್ ಕೈಪಾಳ್ಯದಲ್ಲಿ ನಡೀತಿದೆಯಂತೆ. ಯಾಕಂದ್ರೆ ದಕ್ಷಿಣ ಭಾರತದುದ್ದಕ್ಕೂ ಕುರುಬ ಸಮುದಾಯ ಹಾಸು ಹೊಕ್ಕಾಗಿ ಹರಡಿದೆ. ಆದರೆ ತಾನು ಕುರುಬ ಸಮುದಾಯದಲ್ಲಿ ಹುಟ್ಟಿದ್ದೀನಷ್ಟೇ, ನಾನು ಅಹಿಂದ ಮಂದಿಯ ನಾಯಕ ಅನ್ನೋದನ್ನ ಸಿದ್ದು ಪದೇ ಪದೇ ನಿಜ ಮಾಡುತ್ತಲೇ ಇದ್ದಾರೆ. ಇದೇ ಕಾರಣಕ್ಕೆ ಸಿದ್ದರಾಮಯ್ಯ ಅಂದರೆ ದಲಿತ, ದಮನಿತ, ಶೋಷಿತ, ಅಲ್ಪಸಂಖ್ಯಾತ, ಹಿಂದುಳಿದ ಜನಕ್ಕೆ ಅಚ್ಚುಮೆಚ್ಚು. ಇದೇ ಸಿದ್ದು ಅನ್ನೋ ಪುಲಿಕೇಶಿ ರಾಮಯ್ಯನಿಂದ ದಕ್ಷಿಣ ಗೆಲ್ಲೋದು ಕಷ್ಟವಾಗೋದಿಲ್ಲ. ಯಾಕಂದ್ರೆ ಮೋದಿ, ಅಮಿತ್ ಶಾ ಇದೇ ಕಾರಣಕ್ಕೆ ನಮ್ಮಲ್ಲೊಬ್ಬ ಸಿದ್ದರಾಮಯ್ಯ ಇಲ್ಲವಲ್ಲ ಅಂತ ಕೊರಗುತ್ತಲೇ ಇರುತ್ತಾರೆ. ಮಹಾರಾಷ್ಟ್ರ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಹೋದಲ್ಲೆಲ್ಲ ಜನವೋ ಜನ. 2019 ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ನಿಜಕ್ಕೂ ಸಿದ್ದರಾಮಯ್ಯ ಅನ್ನೋ ಕನ್ನಡಿಗನನ್ನ ಕಂಡು ಮಹಾರಾಷ್ಟ್ರದ ದನಗಾರ್ ಮಂದಿ ಕೇಕೆ ಹಾಕಿದ್ರು. ಯಾಕಂದ್ರೆ ತಮ್ಮದೇ ಸಮುದಾಯದ ಹುಡುಗನೊಬ್ಬ ಪಕ್ಕದ ರಾಜ್ಯದಲ್ಲಿ ಸಿಎಂ ಗಾದಿ ಏರಿದ್ದಾನೆ ಅಂತ ಕೂಗಿ ಕೂಗಿ ಜೈಕಾರ ಹಾಕಿದ್ರು. ಆ ಕ್ಷಣ ಸಿದ್ದು ಕ್ರೇಜ್ ಕಂಡು ಮಹಾರಾಷ್ಟ್ರದ ಕಾಂಗ್ರೆಸ್ ನಾಯಕರೇ ದಂಗಾಗಿ ಹೋಗಿದ್ರು. ಸಿದ್ದು ನಮ್ಮ ಕ್ಷೇತ್ರದಲ್ಲೂ ಪ್ರಚಾರ ಮಾಡಲೇಬೇಕು ಅಂತ ಕನ್ನಡ ಭಾಷಿಕರೇ ಹೆಚ್ಚಿರೋ ಕ್ಷೇತ್ರಗಳ ಕಾಂಗ್ರೆಸ್ ನಾಯಕರು ದುಂಬಾಲು ಬಿದ್ದಿದ್ದರು. ಆ ಕ್ಷಣವೇ ಸಿದ್ದು ತಾಕತ್ತು ಎಂಥದ್ದು ಅನ್ನೋದನ್ನ ಕಾಂಗ್ರೆಸ್ ಹೈಕಮಾಂಡ್ ಅಳೆದಾಗಿತ್ತು. ಇಂಥದ್ದೇ ಕ್ರೇಜ್ ಅನ್ನು ಆಂಧ್ರ ಪ್ರದೇಶ, ತೆಲಂಗಾಣದಲ್ಲೂ ಕೈ ಹೈಕಮಾಂಡ್ ನೋಡುವಂತಾಯಿತು. ಆಂಧ್ರದ ಕುರುಮರು ಸಿದ್ದರಾಮಯ್ಯನನ್ನು ಕಂಡು ಹುಚ್ಚೆದ್ದು ಕುಣಿದಿದ್ದರು. ಬಾದಾಮಿ ಚಾಲುಕ್ಯ ಇಮ್ಮಡಿ ಪುಲಿಕೇಶಯ್ಯ ತಮ್ಮ ಮಂಗಳೇಶನಿದ್ದ ಸಾಮ್ರಾಜ್ಯವೇ ವೆಂಗಿ ಚಾಲುಕ್ಯ ಸಾಮ್ರಾಜ್ಯ. ಇವತ್ತಿನ ತೆಲಂಗಾಣವನ್ನೊಳಗೊಂಡ ಪ್ರದೇಶ. ಬಾದಾಮಿ ಚಾಲುಕ್ಯ ರಾಮಯ್ಯ ತೆಲಂಗಾಣಕ್ಕೆ ಅಂದರೆ ತಮ್ಮದೇ ವೆಂಗಿ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ್ದೇಕೆ ಗೊತ್ತಾ? ತೆಲಂಗಾಣದಲ್ಲೂ ಸಿದ್ದಿಪೇಟೆಯ ದುಬ್ಬಾಕ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯುವುದಿತ್ತು. ತೆಲಂಗಾಣ ಸಿಎಂ ಕೆಸಿ ಚಂದ್ರಶೇಖರ್ ರಾವ್ ತವರು ಜಿಲ್ಲೆ ಸಿದ್ದಿಪೇಟೆಯ ದುಬ್ಬಾಕ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆದಿತ್ತು.
ಈ ದುಬ್ಬಾಕದಲ್ಲಿ ಯಾರೇ ಗೆಲ್ಲಬೇಕು ಅಂದ್ರೂ 75,000 ಕುರುಬ ಸಮುದಾಯದ ಮತಗಳೇ ನಿರ್ಣಾಯಕವಾಗಿದ್ದವು. ತೆಲಂಗಾಣದಲ್ಲಿ ಕುರುಬ ಸಮುದಾಯವನ್ನ ಕುರುಮ ಅಂತ ಕರೀತಾರೆ. ತೆಲಂಗಾಣದ ಕುರುಮರು ಸಹ ಹುಲಿಯಾನನ್ನು ಕಂಡ್ರೆ ಹುಚ್ಚೆದ್ದು ಕುಣಿದಿದ್ದರು. ಪಂಚರಾಜ್ಯಗಳಲ್ಲಿ ಸಿದ್ದರಾಮಯ್ಯ ಮ್ಯಾಜಿಕ್ ಮಾಡಬಲ್ಲ ತಾಕತ್ತು ಹೊಂದಿದ್ದಾರಾ? ಹೌದು. ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ, ಕರ್ನಾಟಕ, ತಮಿಳುನಾಡಿನಲ್ಲೂ ಸಿದ್ದರಾಮಯ್ಯರನ್ನು ಸರಿಯಾಗಿ ಬಳಸಿಕೊಂಡ್ರೆ ಕೈ ಗೇಮ್ ಚೇಂಜ್ ಮಾಡಬಹುದು. ಈಡಿಗ ಸಮುದಾಯಕ್ಕೆ ಸೇರಿದ ಕಾಮರಾಜ ನಾಡರ್ ಒಂದು ಕಾಲಕ್ಕೆ ದ್ರಾವಿಡ ನಾಯಕರಾಗಿ ಮಿರಮಿರ ಮಿಂಚಿದ್ರು. ಕಾಮರಾಜ ನಾಡರ್ ಅವರು ಮನಸ್ಸು ಮಾಡಿದರೆ PM ಆಗಬಹುದಿತ್ತು. ಅಂಥ ಕಾಮರಾಜರು ಇಡೀ ದಕ್ಷಿಣ ಭಾರತದಲ್ಲೂ ಅಹಿಂದ ನಾಯಕರಾಗಿ ಸ್ಟ್ರಾಂಗ್ ಹೋಲ್ಡ್ ಹೊಂದಿದ್ರು. ಅಂಥದ್ದೇ ತಾಕತ್ತು ಇವತ್ತು ಸಿದ್ದರಾಮಯ್ಯರಲ್ಲೂ ಇದೆ. ಹಾಗಾಗಿಯೇ ಕನ್ನಡಿಗ ರಾಮಯ್ಯನನ್ನು ಪ್ಯಾನ್ ಇಂಡಿಯಾ ರಾಮಯ್ಯನನ್ನಾಗಿ ಮಾಡಿದರೆ ಕೈ ಪಾಳ್ಯಕ್ಕೂ ಲಾಭವಾಗುತ್ತೆ ಅನ್ನೋ ಚರ್ಚೆ ಶುರುವಾಗಿದೆ. ಒಂದು ವೇಳೆ ಈ ವಾದವೇ ನಿಜವಾದರೆ ಮುಂದೊಂದು ದಿನ ಸಿದ್ದರಾಮಯ್ಯ ರಾಜ್ಯದ CM ಅಷ್ಟೇ ಅಲ್ಲ, ಈ ದೇಶದ ಪ್ರಧಾನಿ ಆದರೂ ಅಚ್ಚರಿಯಿಲ್ಲ. ಆದರೆ ಸಿದ್ದು ಅನ್ನೋ ಅಹಿಂದ ಹುಲಿಯಾನನ್ನು ಎಂದೆಂದಿಗೂ ಒಂದೇ ಒಂದು ಜಾತಿಗೆ ಸೀಮಿತಗೊಳಿಸುವ ಕೆಲಸ ಮಾಡಬಾರದು. ಒಬ್ಬ ಸಿದ್ದರಾಮಯ್ಯ ಅಹಿಂದ ನಾಯಕನಾದರೆ ಎಲ್ಲ ದಲಿತ, ದಮನಿತ, ಶೋಷಿತ, ಅಲ್ಪಸಂಖ್ಯಾತ, ಹಿಂದುಳಿದ ಸಮುದಾಯಗಳನ್ನು ಮೇಲೆತ್ತಬಲ್ಲರು. ನೀವೇ ಹೇಳಿ, ಸಿದ್ದು ಅನ್ನೋ ಹೆಸರು ಸೀಮಿತವಾಗಬೇಕೋ, ಪ್ಯಾನ್ ಇಂಡಿಯಾಗೆ ಹಂಚಿಕೆಯಾಗಬೇಕೋ? ಸಿದ್ದರಾಮಯ್ಯ ಭಾರತ ರಾಮಯ್ಯನಾಗಬೇಕೋ, ದ್ರಾವಿಡ ರಾಮಯ್ಯನಾಗಬೇಕೋ? ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.